ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ರಹಸ್ಯವಾಗಿ ಒಬ್ಬ ಮಹಿಳೆ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಈ ಮಹಿಳೆ ಯಾರೆಂದು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮಕರ ರಾಶಿಯವರು ಎಷ್ಟೇ ಕೆಲಸ ಇದ್ರೂ ಕೂಡ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವಂತಹ ಸಮಯ ಇದಾಗಿರೋದ್ರಿಂದ ಆ ಮಹಿಳೆ ಯಾರು, ಆ ಮಹಿಳೆ ನಿಮಗೆ ಒಳ್ಳೆಯದನ್ನು ತರುತ್ತಾರಾ ಅಥವಾ ಯಾವ ರೀತಿ ಸಮಸ್ಯೆಯನ್ನು ಉಂಟು ಮಾಡಬಹುದು, ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುವುದು ಹೇಗೆ, ಈ ಸಮಯ ನೀವು ಅನುಸರಿಸಬೇಕಾದಂತಹ ಪ್ರಯೋಜನಕಾರಿಯಾದಂತಹ ಪರಿಣಾಮವಾದ ವಿಶೇಷವಾದ ಮಾಹಿತಿ ಯಾವುದು ಎಂಬ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ. ಆ ಒಂದು ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡರೆ ಬಹಳಷ್ಟು ಕಷ್ಟಗಳು ಕೂಡ ದೂರವಾಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಎದುರಾಗುತ್ತಿರುವಂತಹ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿಕೊಳ್ಳುವಂತಹ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರ ಚಿಹ್ನೆಯ ಜನರು ವೈಯಕ್ತಿಕವಾಗಿ ತುಂಬ ಒಳ್ಳೆಯವರು. ಅವರ ವ್ಯಕ್ತಿತ್ವ ಒಳ್ಳೆಯದು. ಯಾರನ್ನ ಕೇಳಿದರೂ ಕೂಡ ಮಕರ ರಾಶಿಯವರು ಉತ್ತಮ ಜೀವನವನ್ನು ನಡೆಸುವಂತಹ ಅದ್ಭುತ ಶಕ್ತಿ ಹೊಂದಿರುವಂತಹ ಜನರು ಅಂತ ಹೇಳ್ತಾರೆ. ಮಕರ ರಾಶಿಯಲ್ಲಿರುವಂತಹ ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ಅವರು ಅಲಂಕಾರದ ಉತ್ತಮ ಪ್ರಿಯರು. ಇದರ ಅರ್ಥ ಅವರು ಹೆಚ್ಚಿನ ಸಮಯವನ್ನು ಸುಂದರವಾಗಿರೋದಕ್ಕೆ ಕಳೀತಾರೆ. ಅವರ ಜೀವನವನ್ನು ಅಲಂಕರಿಸಿಕೊಳ್ಳಲು ಇಷ್ಟಪಡ್ತಾರೆ. ಒಂದು ಪದದಲ್ಲಿ ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ. ಯಾವ ರೀತಿಯ ಉಡುಗೆ ಒಳ್ಳೆಯದು, ಯಾವ ರೀತಿ ಕೇಶವಿನ್ಯಾಸ ಉತ್ತಮ ಎಂಬಂತಹ ವಿಶೇಷವಾದ ಎಚ್ಚರಿಕೆ ಅವರ ಜೀವನದ ಮೇಲೆ, ಸೌಂದರ್ಯದ ಮೇಲೆ ಜಾಸ್ತಿ ಇರುತ್ತೆ. ಮಕರ ರಾಶಿಯವರು ದೃಢ ಸಂಕಲ್ಪ, ದೃಢ ನಿಶ್ಚಯವುಳ್ಳವರು ಮತ್ತು ಕಾರ್ಯನಿರ್ವಹಿಸುವ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ ಮತ್ತು ಅವರು ಬಯಸಿದ್ದನ್ನು ಸಾಧಿಸುವವರೆಗೆ ನಿದ್ರೆ ಮಾಡದಂತಹ ಮನಸ್ಥಿತಿ ಇರೋದಿರುತ್ತೆ. ಈ ಕ್ರಮದಲ್ಲಿ ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ತಾಳ್ಮೆಯಿಂದ ಮತ್ತು ಶಕ್ತಿಯುತದಿಂದ ವಿಶ್ವಾಸದಿಂದ ಕಾಯುತ್ತಾರೆ. ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತಾರೆ. ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತೆ. ಅಂದರೆ ಅವರು ಬಯಸಿದ ಜೀವನವನ್ನು ಅನುಭವಿಸುತ್ತಾರೆ. ಅವರು ಬದುಕಲು ಬಯಸುವ ರೀತಿಯಲ್ಲಿ ಬದುಕುತ್ತಾರೆ. ಉನ್ನತ ಮಟ್ಟದ ಹುದ್ದೆಯನ್ನು ಪಡೆಯುವ ಅವಕಾಶ ಇರುತ್ತೆ. ಅವರು ಸಾಕಷ್ಟು ಹಣವನ್ನು ಗಳಿಸಿಕೊಳ್ತಾರೆ ಮತ್ತು ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ. ಅವರಿಗೆ ವಹಿಸಲಾದ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸುವಂತಹ ಚಾಣಾಕ್ಷತನ ಇರುತ್ತದೆ. ಎಲ್ಲರಿಂದ ಕೂಡ ಬೆಂಬಲಿಸಲ್ಪಡುತ್ತಾರೆ. ಅವರು ಉತ್ತಮ ಕೌಶಲ್ಯದೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅವರು ಉತ್ತಮ ಶಿಸ್ತಿನ ಅರ್ಥಶಾಸ್ತ್ರವನ್ನು ಕಂಡುಕೊಂಡಿರುವಂತಹ ಜನರಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಅದೃಷ್ಟವಂತರು. ಅಂದರೆ ಐಶ್ವರ್ಯಗಳಿಗೆ ಹಣ ಖರ್ಚು ಮಾಡುವ ಮನಸ್ಥಿತಿ ಇವರದ್ದಾಗಿರುತ್ತೆ. ಐಶ್ವರ್ಯ ಭರಿತ ಜೀವನವನ್ನು ನಡೆಸುತ್ತಾರೆ. ಅಂದರೆ ಅವರು ಐಶ್ವರ್ಯ ಭರಿತ ಜೀವನವನ್ನು ಇಷ್ಟಪಡ್ತಾರೆ. ಅವರಿಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ಅವರ ಒಂದು ಸೌಂದರ್ಯದ ಮೇಲೆ ಹೆಚ್ಚು ಗಮನ ಕೊಡೋದು ತುಂಬ ಇಷ್ಟವಾದಂತಹ ಕೆಲಸಗಳು ಅಂತ ಹೇಳಬಹುದು. ಇನ್ನು ಅವರ ಹೆಂಡತಿ ಅವರಿಗೆ ತಮ್ಮ ಸಂಬಂಧಿಕರಿಂದ ಪೂರ್ಣ ಬೆಂಬಲ ಸಿಗುತ್ತೆ. ಅವರ ಮಕ್ಕಳ ವಿಚಾರದಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಬೆಂಬಲ ಜಾಸ್ತಿನೇ ಸಿಗುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಇವರಿಗೆ ವಿಶೇಷವಾಗಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನೆಮ್ಮದಿಯಿಂದ ಜೀವನ ನಡೆಸುವಂತಹ ಎಲ್ಲ ರೀತಿಯ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರ್ತಾರೆ. ರಾಶಿಯವರು ತುಂಬ ಒಳ್ಳೆಯವರಾಗಿರೋದ್ರಿಂದ ಅವ್ರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆದರೆ ಅವರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು, ತೊಂದರೆಗಳನ್ನು, ಟೀಕೆಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಮಕರ ರಾಶಿಯವರು ಅಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳೋದಿಲ್ಲ. ಆದರೂ ಈ ರಾಶಿ ಚಕ್ರ ಚಿಹ್ನೆಯವರು ಕೋಪಗೊಂಡರೆ ಶಾಂತವಾಗೋದು ತುಂಬ ಕಷ್ಟ. ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಹಠಮಾರಿತನ ಹೆಚ್ಚಾಗುತ್ತದೆ. ಅವರು ಹಠಮಾರಿತನವನ್ನು ಬಿಟ್ಟು ಬಿಡಬೇಕು, ಏಕೆಂದರೆ ನಷ್ಟಗಳಿಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರ ಮಹಿಳೆಯರು ಕೂಡ ಕೋಪಗೊಂಡ ತಕ್ಷಣ ಶಾಂತಿ ಆಗೋದನ್ನು ಕಲ್ತ್ಕೊಳ್ಬೇಕು. ಈ ರಾಶಿಯ ಮಹಿಳೆಯರು ಸುಂದರಿಯರಾಗಿರ್ತಾರೆ. ಸಾಮಾನ್ಯವಾಗಿ ಸಂಗೀತ, ಸೌಂದರ್ಯದಲ್ಲಿ ಅಪಾರವಾದ ಪ್ರೀತಿಯನ್ನು ಹೊಂದಿರ್ತಾರೆ. ಒಳ್ಳೆಯ ಮನಸ್ಸಿನ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ವಿಶೇಷವಾದ ಅಪೇಕ್ಷಿತ ಜೀವನವನ್ನು ನಡೆಸುವಂತಹ ಮಹಿಳೆಯರಾಗಿರ್ತಾರೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಮಹಿಳೆಯರಾಗಿರ್ಬೋದು, ಗಂಡಸರಾಗಿರ್ಬೋದು, ಒಳ್ಳೆಯ ವ್ಯಕ್ತಿತ್ವ, ಸೌಂದರ್ಯದ ಮೇಲೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ತುಂಬ ದೃಢ ಸ್ವಭಾವ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಏನನ್ನೇ ಕೂಡ ಮಾಡಿ ಮುಗಿಸುವಂತಹ ಚಾಣಾಕ್ಷತನ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಶಿಕ್ಷಣದಲ್ಲೂ ಅಷ್ಟೇ ಇವರನ್ನ ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಪುರುಷರು ಬಹಳ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಬಹಳ ಬುದ್ಧಿವಂತಿಕೆ ಇರುತ್ತದೆ. ಎಷ್ಟಿರುತ್ತೆ ಅಂತಂದರೆ ಅವರ ಬುದ್ಧಿವಂತಿಕೆಯನ್ನು ನೋಡಿದ ಯಾರಾದರೂ ಕೂಡ ಅವರತ್ತ ಆಕರ್ಷಿತರಾಗ್ತಾರೆ. ವಿಶೇಷವಾಗಿ ಒಬ್ಬ ಮಹಿಳೆ ಮಕರ ರಾಶಿಯ ಪುರುಷರನ್ನ ರಹಸ್ಯವಾಗಿ ಪ್ರೀತಿ ಮಾಡ್ತಾಳೆ, ಇಷ್ಟಪಡುತ್ತಾಳೆ. ಏಕೆಂದರೆ ಈ ರಾಶಿ ಚಕ್ರದ ಪುರುಷರು ತುಂಬ ಬುದ್ಧಿವಂತರು ಮತ್ತು ತುಂಬ ಸುಂದರವಾಗಿರ್ತಾರೆ. ಅಂದರೆ ಅವರ ಜೀವನದ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಅವರು ಎಲ್ಲವನ್ನ ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ಹೊಂದಿರ್ತಾರೆ.
ಅಂದರೆ ಅವರ ಮಾತಿರಲಿ, ಕೆಲಸನೇ ಇರಲಿ, ಧೈರ್ಯಶಾಲಿಗಳಾಗಿರ್ತಾರೆ. ಯಾರನ್ನ ನೋಯಿಸದ ಯಾವುದೇ ಆಗಿರಲಿ, ಅಂದರೆ ತೊಂದರೆ ಕೊಡದೆ ಸರಿಯಾದ ಸಮಯಕ್ಕೆ ಮಾತನಾಡೋದು, ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸೋದು, ಹೀಗೆ ಎಲ್ಲವನ್ನ ಹೊಂದಿರ್ತಾರೆ. ಅದಕ್ಕೆ ಆ ಮಹಿಳೆ ಅವರನ್ನು ಇಷ್ಟಪಡ್ತಿರ್ತಾಳೆ ಎಂದರ್ಥ. ಅಂದರೆ ಮಹಿಳೆ ಅವರನ್ನು ಗಮನಿಸ್ತಾ ಇರ್ತಾಳೆ ಎಂದರ್ಥ. ಅಂದರೆ ಅವಳು ನಿಮ್ಮನ್ನು ರಹಸ್ಯವಾಗಿ ಶಾಶ್ವತವಾಗಿ ಇಷ್ಟಪಡ್ತಿದ್ದಾಳೆ. ಆದ್ದರಿಂದ ಅವಳು ನಿಮಗೆ ಜೀವನದಲ್ಲಿ ಈ ವಿಶೇಷವಾದ ಅಪಾರ ಪ್ರೀತಿಯನ್ನು ಬಯಸ್ತಾ ಇದ್ದಾಳೆ. ನಿಮ್ಮ ಜೀವನದ ಮೇಲೆ, ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾಳೆ ಎಂದರ್ಥ. ಅವಳು ನಿಮ್ಮ ಪ್ರತಿಯೊಂದು ನಡೆ ನುಡಿಯನ್ನು ಗಮನಿಸ್ತಿದ್ದಾಳೆ. ಅವಳು ನಿನ್ನ ಬಗ್ಗೆ ಎಲ್ಲ ವಿವರಗಳನ್ನು ಮತ್ತು ವಿಷಯಗಳನ್ನು ತಿಳಿದಿರುವಂತಹ ಸ್ನೇಹಿತರು ಅಥವಾ ಸಂಬಂಧಿಕರು ಆಗಿರಬಹುದು. ಅವಳು ಕಾಲಕಾಲಕ್ಕೆ ಕಂಡುಹಿಡಿಯಬಹುದು, ನಿನ್ನೊಂದಿಗೆ ಮಾತನಾಡಲು ಅಥವಾ ನಿನಗೆ ಕರೆ ಮಾಡಿ ನಿಧಾನವಾಗಿ ಕಾಯಬೇಕು ಎಂದು ಹೇಳಬಹುದು. ಮತ್ತು ಅವಳು ನಿನ್ನ ಪ್ರತಿಯೊಂದು ನಡೆ ನುಡಿಯನ್ನು ಸಹ ವೀಕ್ಷಿಸಬಹುದು, ಏಕೆಂದರೆ ನೀವು ಮಾಡುವ ಎಲ್ಲ ಕೆಲಸ ಅವಳಿಗೆ ಇಷ್ಟವಾಗುತ್ತದೆ. ಅಂದರೆ ಪುರುಷರು ಹೀಗಿರಬೇಕು, ಹೀಗೆ ನೀವು ಮಾತನಾಡುವ ಶೈಲಿ ಇರಬೇಕು, ಪ್ರತಿಯೊಂದು ಸಣ್ಣ ಕೆಲಸವು ಅವಳಿಗೆ ಚೆನ್ನಾಗಿ ಕಾಣುತ್ತದೆ. ಅದು ಅವಳನ್ನು ಹೆಚ್ಚು ನಿಮ್ಮತ್ತ ಆಕರ್ಷಣೆ ಮಾಡೋದಕ್ಕೆ ಕಾರಣ ಆಗ್ತಿದೆ. ಅದು ನಿಮ್ಮ ಹಣ ನಿರ್ವಹಣೆ ಆಗಿರಲಿ, ನಿಮ್ಮ ಹಣ ಸಂಪಾದನೆ ಮಾಡುವ ಕೌಶಲ್ಯ ಆಗಿರಲಿ, ಬೇರೆಯವರೊಂದಿಗೆ ಮಾತನಾಡುವ ವರ್ತಿಸುವಂತಹ ಬುದ್ಧಿವಂತಿಕೆ ಆಗಿರಲಿ, ಎಲ್ಲವನ್ನ ಅವಳು ಶಾಶ್ವತವಾಗಿ ಗಮನಿಸ್ತಿದ್ದಾಳೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಅವನಲ್ಲಿರುವಂತಹ ಧೈರ್ಯ ಅವಳಿಗೆ ಇಷ್ಟವಾಗುತ್ತದೆ. ಮತ್ತು ನೀವು ಮಾಡುವ ಪ್ರತಿಯೊಂದು ನಡೆ ನುಡಿ ಸಹ ಅವಳು ಅನುಸರಿಸುತ್ತಾಳೆ. ನಿಮ್ಮನ್ನು ಗಮನಿಸ್ತಲೇ ಇರ್ತಾಳೆ. ಅವಳು ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ಅದು ನಿನ್ನ ಜಾತಕದಲ್ಲಿ ಇದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆಯಾಗಿ ಅಲ್ಲದೆ ಮಕರ ರಾಶಿಯವರು ಧರಿಸುವಂತಹ ರೀತಿ, ಮಾತಿನಲ್ಲಿ ಇರ್ತಕ್ಕಂತಹ ತೂಕ, ಉತ್ತಮವಾದ ಬಟ್ಟೆಗಳು ಎಲ್ಲವನ್ನ ನಿಪುಣರಾಗಿರೋದ್ರಿಂದ, ಬಣ್ಣಕ್ಕೆ ಹೊಂದುವಂತಹ ಮಾತ್ರವಲ್ಲದೆ ಅವರ ತುಂಬ ಒಂದು ಸೌಂದರ್ಯ ಪ್ರಿಯರಾಗಿರೋದ್ರಿಂದ ಅವರನ್ನು ನೋಡಿದ ಯಾರೇ ಒಬ್ಬ ವ್ಯಕ್ತಿ ಆದರೂ ಆಕರ್ಷಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ತುಂಬ ಒಳ್ಳೆಯ ಮನಸ್ಸಿರೋರಾಗಿರೋದ್ರಿಂದ ಅವರು ನಿಮ್ಮನ್ನು ಬೇಕೆಂದು ಬಯಸ್ತಾ ಇದ್ದಾರೆ. ಅವರು ಒಳ್ಳೆಯವರು ಎಂದು ಹೇಳಿಕೊಂಡು ಎಲ್ಲ ರೀತಿಯ ಕೆಲಸವನ್ನು ನಿರ್ವಹಿಸುವಂತಹ ಮನಸ್ಥಿತಿ ಇರೋದ್ರಿಂದ ಖಂಡಿತವಾಗಿ ಆ ಮಹಿಳೆ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಹಿಂದೆ ಸದಾ ಕಾಲ ಅವಳು ನಿಮಗೋಸ್ಕರ ಕಾಯುತ್ತಿದ್ದಾಳೆ, ನಿಮ್ಮನ್ನು ಬಹಳಷ್ಟು ಇಷ್ಟಪಡ್ತಿದ್ದಾಳೆ. ನಿಮ್ಮ ಮನೆಯ ಮುಂದೆ ಅಥವಾ ಹಿಂದೆ ನೋಡಿದಾಗೆಲ್ಲ ಅವಳು ನಿಮ್ಮನ್ನು ಯಾವಾಗಲೂ ಕೂಡ ನೆಲವನ್ನು ನೋಡುತ್ತಾಳೆ. ಅಷ್ಟೇ ಅಲ್ಲದೆ ಅವರು ನಿಮ್ಮನ್ನು ಪುರುಷನ ರೀತಿಯಲ್ಲಿ, ಪುರುಷನ ಒಂದು ವ್ಯಕ್ತಿತ್ವದ ವಿಷಯದಲ್ಲಿ ಕಾಣುತ್ತಾರೆ. ಹಾಗೆ ಇರೋದ್ರಿಂದ ಮಕರ ರಾಶಿಯವರ ಸ್ವಯಂ ಚಾಲಿತವಾಗಿ ಅವರನ್ನು ಇಷ್ಟಪಡ್ತಾರೆ. ಆ ಮಹಿಳೆ ಈ ಪ್ರೀತಿಯನ್ನು ಹೇಳಲು ಸಾಧ್ಯವಿಲ್ಲ. ಆ ಮಹಿಳೆ ನಿಮ್ಮನ್ನು ಪ್ರೀತಿಸ್ತಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅವಳು ನಿಮ್ಮನ್ನು ಮನಸ್ಸಾರೆ ಮೆಚ್ಚಿಕೊಂಡಿರ್ತಾಳೆ. ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಭಯ ಪಡ್ತಿರ್ತಾಳೆ. ಅಷ್ಟೇ ಅಲ್ಲದೆ ನೀವು ಹೇಳೋಕ್ಕೆ ಹೋದಾಗ ಕೂಡ ಸಾಧ್ಯವಾಗದೆ ಹೋಗಬಹುದು. ಏಕೆಂದರೆ ನೀವು ಅವರನ್ನು ಗಮನಿಸಿ ಒಂದು ಮದುವೆಯ ತನಕ ಹೋಗುವಷ್ಟರಲ್ಲಿ ನಿಮಗೆ ಬೇರೆ ಸಂಬಂಧ ಸಿಗ್ಬೋದು ಅಥವಾ ನಿಮಗೆ ಬೇರೆಯವರ ಜೊತೆ ಮದುವೆ ನಿಶ್ಚಯವಾಗಿರಬಹುದು. ಆದ್ದರಿಂದ ಆ ಮಹಿಳೆ ನಿಮ್ಮನ್ನು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇರ್ತಾಳೆ. ನಿಮ್ಮನ್ನು ಅವಳು ಮನಸ್ಸಾರೆ ಪ್ರೀತಿಸ್ತಾ ಇದ್ದಾಳೆ, ನಿಮ್ಮತ್ತ ಆಕರ್ಷಿತರಾಗಿದ್ದಾಳೆ ಎಂದು ನಾವು ಹೇಳಬಹುದು. ಏಕೆಂದರೆ ಈ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಯೋಚನೆ ಮಾಡ್ತಾಳೆ ಮತ್ತು ದೇವರಲ್ಲಿ ಹರಕೆ ಮಾಡ್ತಾಳೆ. ನೀವು ಆರೋಗ್ಯವಂತರಾಗಿರಬೇಕು, ದೈಹಿಕವಾಗಿ ಶಕ್ತಿವಂತರಾಗಿರಬೇಕು, ನೆಮ್ಮದಿಯಾಗಿರಬೇಕು, ಸಂತೋಷದ ಜೀವನ ನಿಮಗೆ ಸಿಗಬೇಕು ಅಂತ ಆ ಒಂದು ಮಹಿಳೆ ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತಿದ್ದಾಳೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆ ಮಹಿಳೆ ನಿಮ್ಮನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನ ಕೂಡ ಪ್ರೀತಿಸೋದಷ್ಟು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತಿದೆ. ಒಟ್ಟಾರೆ ನಿಮಗೆ ಏನು ತೊಂದರೆ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಸಿಗೋದಕ್ಕೆ ಕಾರಣ ಅವರೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವರಲ್ಲಿ ಮಾಡಿರುವಂತಹ ಎಷ್ಟೋ ಪೂಜೆ ಪ್ರಾರ್ಥನೆಗಳು ನಿಮ್ಮನ್ನು ಶಕ್ತಿವಂತರನ್ನಾಗಿ, ಧೈರ್ಯವಂತರನ್ನಾಗಿ ಮತ್ತು ಸದೃಢ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ. ನೀವು ಮಾಡುವ ಯಾವುದೇ ಕೆಲಸ ಉತ್ತಮವಾಗಿರದೇ ಇದ್ರೂ ಕೂಡ ಅವಳು ನಿಮ್ಮನ್ನು ಇಷ್ಟಪಡ್ತಾಳೆ. ನಿಮಗೆ ಯಾವುದೇ ಕೆಲಸ ಇಷ್ಟ ಇಲ್ಲದೆ ಮನಸ್ಸಲ್ಲಿ ಕೋಪ ಮಾಡಿಕೊಂಡು ಜಗಳ ಆಡಿಕೊಂಡು ಯಾವುದೇ ಕೆಲಸವನ್ನು ನಿರ್ವಹಿಸದೆ ಹೋದ್ರೂ ಕೂಡ ಆ ವ್ಯಕ್ತಿಗೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ಇಷ್ಟವಾಗ್ತಾ ಇರುತ್ತೆ. ಆ ರೀತಿಯಲ್ಲಿ ಅವಳಿಗೆ ಕಾರಣ ತಿಳಿದಿಲ್ಲ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ಹೆಚ್ಚು ಕಾರಣಗಳಿಲ್ಲ, ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಲು ಹೆಚ್ಚು ಕಾರಣಗಳಿಲ್ಲ. ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳುತ್ತಲೇ ಇರುತ್ತಾರೆ. ಏನೇ ಆದರೂ ಅವರ ರೀತಿಯಲ್ಲಿ ಅವರು ಧೈರ್ಯಶಾಲಿಗಳಾಗಿರ್ತಾರೆ ಅಂತ ಹೇಳುತ್ತಲೇ ಇರುತ್ತಾರೆ. ಅವರು ತುಂಬ ಬುದ್ಧಿವಂತರು. ಏನೇ ಆದರೂ ಕೂಡ ಅವರು ತುಂಬ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡದೇ ಇರಲು ಕಾರಣವಿರಬಹುದು. ಅಷ್ಟೇ ಅಲ್ಲದೆ ಉದಾಹರಣೆಗೆ ಒಬ್ಬ ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ವಹಿಸುವಂತಹ ಚಾಣಾಕ್ಷತನ ವ್ಯಕ್ತಿಗಾಗಿ ಆ ಮಹಿಳೆ ಕಾಯ್ತಾ ಇದ್ದಾರೆ. ನಿಮ್ಮ ಎಲ್ಲ ಗುಣಗಳು ಅವರ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾಳೆ. ಅವಳು ನಿಮ್ಮನ್ನು ಯಾವಾಗಲೂ ಕೂಡ ಸದಾ ನಿಮ್ಮ ಹೃದಯದಲ್ಲಿ ಒಂದು ಸಿಂಹಾಸನವನ್ನು ಕಟ್ಟಿ ಪೂಜಿಸುವಂತಹ ಒಂದು ಮೆಚ್ಚಿಸಲು ಪ್ರಯತ್ನಿಸ್ತಾಳೆ. ನಾವು ಯಾವುದೇ ತಪ್ಪಿನಲ್ಲಿ ಬೆಳಕಿನಲ್ಲಿ ನೋಡುವ
ನೋಡುವ ಅಗತ್ಯವಿಲ್ಲ. ಆದರೆ ನಾವು ಅದನ್ನು ಒಳ್ಳೆಯ ಬೆಳಕಿನಿಂದಲೂ ಕೂಡ ಯೋಚಿಸಬಹುದು. ಏಕೆಂದರೆ ಒಬ್ಬ ಮಹಿಳೆಯನ್ನು ಮೆಚ್ಚಿಸಲಾಗುತ್ತೆ ಎಂಬ ಕಾರಣಕ್ಕೆ ನಾವು ಅದನ್ನು ವಿಭಿನ್ನವಾಗಿ ಅರ್ಥೈಸಬಾರದು. ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಜನರ ಜೊತೆಯಾಗಿ ಆ ಮಹಿಳೆ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇರ್ಬೋದು, ಸಂಬಂಧಿಕರಲ್ಲಿ ಇರ್ಬೋದು, ನಿಮ್ಮ ಕುಟುಂಬಸ್ಥರಲ್ಲಿ ಇರ್ಬೋದು. ಆ ಮಹಿಳೆಯಿಂದಾಗಿ ನಿಮಗೆ ಯಾವುದೇ ನಷ್ಟವಾಗೋದಿಲ್ಲ. ಆ ಮಹಿಳೆ ಯಾರೆಂದು ನಿಮಗೆ ತಿಳಿಯುತ್ತದೆ. ಏಕೆಂದರೆ ನೀವು ನಿಮ್ಮ ಕೆಲಸದ ಸ್ಥಳದ ಬಳಿ ಇರಬಹುದು, ಯಾರಾದರೂ ಕೂಡ ನಿಮ್ಮನ್ನು ಗಮನಿಸ್ತೀರಾ ಇರಬಹುದು, ಅಥವಾ ನೀವು ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇರಬಹುದು, ಅಥವಾ ಅವರು ನಿಮ್ಮೊಂದಿಗೆ ಸದಾಕಾಲ ಮಾತನಾಡ್ತಿರಬಹುದು. ನಿಮ್ಮ ಕೆಲಸಗಳನ್ನು ಗಮನಿಸ್ತಾರೆ, ನಿಮ್ಮ ಜೊತೆಗೆ ನಿಂತು ನಿಮಗೆ ಸಾಂತ್ವನವನ್ನು ನೀಡ್ತಾರೆ, ಧೈರ್ಯವನ್ನು ಕೊಡ್ತಾರೆ. ನೀವು ಕುಗ್ಗಿದಾಗ ನಿಮ್ಮನ್ನು ಸದೃಢ ವ್ಯಕ್ತಿಯನ್ನಾಗಿ ಮಾಡಲು ಪ್ರಯತ್ನಿಸುವಂತಹ ವ್ಯಕ್ತಿಯ ಆ ಮಹಿಳೆ ಆಗಿರಬಹುದು. ಕೆಲವರಿಗೆ ಫೋನಿನಲ್ಲಿ ಮಾತನಾಡುವುದು ಅಥವಾ ಪದೇ ಪದೇ ಕರೆ ಮಾಡುವುದು ಇತ್ಯಾದಿ ಅರ್ಥವಾಗುತ್ತದೆ. ಕೆಲವರಿಗೆ ಅರ್ಥವಾಗದೇ ಇರಬಹುದು. ಅದನ್ನು ಹೇಗೆ ತಿಳಿಯುವುದು? ಆ ಮಹಿಳೆ ನಿಮಗೆ ಹಾಗಾಗಿ ಕರೆ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ. ಯಾವುದೋ ರೂಪದಲ್ಲಿ, ಅಂದರೆ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ನಿಮಗೆ ನಮಸ್ಕಾರ ಮಾಡುವಂತಹ ಕೆಲವು ಚಿಹ್ನೆಗಳು ನೀವು ಅರ್ಥ ಮಾಡಿಕೊಳ್ಳಬಹುದು. ಅದರ ಆಧಾರದ ಮೇಲೆ ಆ ಮಹಿಳೆ ನಿಮ್ಮನ್ನು ಇಷ್ಟಪಡುತ್ತಿದ್ದಾಳೆ ಎಂದು ನೀವು ಹೇಳಬಹುದು. ಕೆಲವರು ಮಾತನಾಡುತ್ತಾರೆ, ಫೋನಿನಲ್ಲೂ ಸಹ ಅವಳು ನಿಮ್ಮ ಧ್ವನಿಯನ್ನು ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾಳೆ. ನೀವು ಕೇಳಿದಕ್ಕೆಲ್ಲ ತಕ್ಷಣ ಹೆಚ್ಚು ಮಾತನಾಡುತ್ತಾಳೆ, ಹೆಚ್ಚು ಸಲಹೆ ನೀಡ್ತಾಳೆ, ಮತ್ತು ನಿಮಗೆ ಕಿರಿಕಿರಿ ಆದಾಗೆಲ್ಲ ಅವಳು ಪ್ರತಿ ಬಾರಿ ನಿಮಗೆ ಕರೆ ಮಾಡುತ್ತಾಳೆ, ನಿಮ್ಮನ್ನು ಸ್ವಾಗತಿಸುತ್ತಾಳೆ, ನಿಮಗೆ ತೊಂದರೆ ಆದಾಗ ಸಾಂತ್ವನ ನೀಡುತ್ತಾಳೆ. ಅದು ಅವಳ ತಪ್ಪಿಲ್ಲದಿದ್ದರೂ ಸಹ ಕ್ಷಮೆ ಕೇಳುತ್ತಾಳೆ. ಕೆಲವು ಸಂದರ್ಭದಲ್ಲಿ ಅದು ಹಾಗೆ ಸಂಭವಿಸುತ್ತದೆ. ಅಂತಹ ವಿಷಯ ಆ ಮಹಿಳೆಯರು ಯಾರೆಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ಅವಳು ಹೆಚ್ಚು ನಿಮ್ಮನ್ನು ಮೆಚ್ಚಿಕೊಂಡಿದ್ದಾಳೆ. ಅವಳು ನಿಮ್ಮನ್ನು ತಪ್ಪು ರೀತಿಯಲ್ಲಿ ನೋಡೋದಿಲ್ಲ. ನೀವು ಯಾವುದೇ ತಪ್ಪು ಕೆಲಸ ಮಾಡಿದರೂ ಕೂಡ ಆ ಮಹಿಳೆ ಅದನ್ನು ಹೆಚ್ಚು ಸಂತೋಷದಿಂದ, ಖುಷಿಯಿಂದ ಸ್ವೀಕರಿಸುತ್ತಾಳೆ. ನೀವು ಮಾಡುವ ಯಾವುದೇ ಕೆಲಸದಲ್ಲೂ ಕೂಡ ಅವಳು ತಪ್ಪನ್ನು ಹುಡುಕೋದಿಲ್ಲ. ಯಾವುದೇ ವಿಷಯದಲ್ಲೂ ಕೂಡ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ನಿಮಗೆ ತಿಳಿಸಿ ಬುದ್ಧಿಯನ್ನು ಹೇಳ್ತಾಳೆ. ಒಟ್ಟಾರೆಯಾಗಿ ಅವಳು ನಿಮ್ಮನ್ನು ಅತ್ಯಂತ ಹೆಚ್ಚಿನ ಒಂದು ಪ್ರೀತಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಆ ಸಲಹೆಯನ್ನು ನೀಡ್ತಾಳೆ. ಅದು ತಂಗಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ಕಿರಿಯ ಸಹೋದರಿ ಆಗಿರ್ಬೋದು, ಅಥವಾ ದೊಡ್ಡವರೇ ಆಗಿರಬಹುದು, ದೊಡ್ಡ ವ್ಯಕ್ತಿಯ ಥರ ನಿಮ್ಮ ಜೊತೆಗಿರಬಹುದು, ಇಲ್ಲ ಮಗುವಿನಂತೆ ನಿಮ್ಮ ಜೊತೆಗಿರ್ಬೋದು. ಈ ರೀತಿಯಾಗಿ ಉತ್ತಮ ಸಂಬಂಧಗಳಿರ್ಬೋದು. ಆದರೂ ಸಹ ಅವರು ನಿಮ್ಮನ್ನು ಮೆಚ್ಚಿಕೊಳ್ಳುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ, ನಿಮ್ಮನ್ನು ಸದಾಕಾಲ ಆಶೀರ್ವದಿಸುವಂತಹ ಶಕ್ತಿವಂತೆ ಮಹಿಳೆ ಆಗಿರ್ತಾಳೆ. ಹೊರಗೆ ತಿಳಿದಾಗ ನಿಮಗೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಸ್ವತಂತ್ರವಾಗಿ ನಮ್ಮ ಮೆಚ್ಚುಗೆಯನ್ನು ಹಂಚಿಕೊಳ್ಳುತ್ತಾರೆ. ನಿಮಗೆ ತಿಳಿದೋ ತಿಳಿಯದೆ ಅವರೊಂದಿಗೆ ಮಾತನಾಡುತ್ತೀರಾ. ಆದರೂ ನೀವು ಆ ಮಹಿಳೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದಿಲ್ಲ. ಕೆಲವೊಮ್ಮೆ ನೀವು ಅವರೊಂದಿಗೆ ನಮ್ಮೊಂದಿಗೆ ಏನು ಮಾತನಾಡುತ್ತೀರಿ, ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಿರಬಹುದು. ನೀವು ಕೆಲವೊಮ್ಮೆ ಅವರನ್ನು ನಿರ್ಲಕ್ಷಿಸಬಹುದು. ಅದರಿಂದ ಆ ಮಹಿಳೆಗೆ ನೋವುಂಟಾಗುತ್ತೆ. ಆದರೂ ಕೂಡ ಅವರು ನಿಮ್ಮನ್ನು ಇಷ್ಟಪಡೋದನ್ನು ಬಿಡೋದಿಲ್ಲ. ಆ ಮಹಿಳೆ ನಿಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತಾಳೆ. ಆದರೂ ನಿಮ್ಮ ಮದುವೆಯಾಗಿಲ್ಲದಿದ್ದರೆ ಈ ಮಕರ ರಾಶಿಯವರಿಗೆ ಈ ಮಕರ ಸಂಕ್ರಾಂತಿ ಮುಗಿದ ನಂತರ ಆ ಮಹಿಳೆ ನಿಮಗೆ ಮದುವೆಯಾಗಲು ಬಯಸುತ್ತಿದ್ದಾರೆ. ಒಳ್ಳೆಯ ವ್ಯಕ್ತಿಯಾಗಿದ್ದರೆ ನೀವು ಚೆನ್ನಾಗಿ ಜೀವನವನ್ನು ನಡೆಸಬಹುದು. ನೀವು ಶ್ರೀಮಂತರಾಗಿರ್ಬೋದು, ಪ್ರೀತಿವಂತರಾಗಿರ್ಬಹುದು. ನಿಮ್ಮನ್ನು ಹೆಚ್ಚು ಪ್ರೀತಿಸುವಂತಹ ಜನರನ್ನು ಹುಡುಕೋದು ನಿಜಕ್ಕೂ ನಿಮ್ಮ ಒಂದು ಆಶೀರ್ವಾದವಾಗಿರುತ್ತದೆ. ನೀವಿಬ್ಬರೂ ಮದುವೆಯಾಗಿಲ್ಲದಿದ್ದರೆ ಆ ಮಹಿಳೆಯೊಂದಿಗೆ ನಿಮ್ಮ ಜೀವನವು ತುಂಬ ಸಂತೋಷವಾಗಿರುತ್ತದೆ. ನೀವು ಮದುವೆಯಾಗಿದ್ದರೆ ನೀವು ಬಯಸಿದಷ್ಟು ಕಾಲ ಆ ಮಹಿಳೆಗಳೊಂದಿಗೆ ಇರಬಹುದು. ಏಕೆಂದರೆ ಈ ಪ್ರೀತಿ ನಿಮ್ಮ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳಿಗೆ ಅವಕಾಶಗಳಾಗಿರುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಮದುವೆ ಆಗುವಂತಹ ವಯಸ್ಸಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಮಹಿಳೆಯ ಪ್ರೀತಿ ಸಿಕ್ಕರೆ ಖಂಡಿತವಾಗಿ ನಿಮ್ಮ ಜೀವನ ಪಾವನವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು, ನಷ್ಟಗಳು, ಹೊರೆಗಳು, ರಹಸ್ಯಗಳು ಎಲ್ಲವನ್ನ ಆ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮಗೆ ಅತ್ಯುತ್ತಮ ಜೋಡಿ ಆಗ್ತಾಳೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೆ ಯಾವುದೇ ಕೆಲಸ ಇದ್ರೂ ಕೂಡ ಸಂಪೂರ್ಣವಾಗಿ ನೀವು ಒಂದು ಕ್ಷಣ ಯೋಚಿಸಿ ನೋಡಿ, ಅವಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸಿ. ಈ ಸಮಯ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ನಿಮ್ಮ ಜೊತೆಗಿರುವಂತಹ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ, ನಿಮ್ಮನ್ನು ಪ್ರೀತಿ ಮಾಡ್ತಿರೋರಂಥವ್ರಿಗೆ ಒಂದು ಶಕ್ತಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಮಕರ ರಾಶಿಯವರಿಗೆ ಎಸ್ ಅಕ್ಷರದ ಒಂದು ವಿಶೇಷವಾದ ಮಹಿಳೆ ಸಿಕ್ಕರೆ ಖಂಡಿತವಾಗಿ ನೀವು ಅದೃಷ್ಟವಂತರಾಗಿರ್ತೀರಾ. ಅವರು ಬುದ್ಧಿವಂತರಾಗಿರ್ತಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸುವಂತಹ ಬಯಕೆಯನ್ನು ಹೊಂದಿರ್ತಾರೆ. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಅವರಿಗೆ ಹೇರಳವಾಗಿರುತ್ತೆ. ಆದ್ದರಿಂದ ಅವರು ಚೆನ್ನಾಗಿ ಹೊಂದಿಕೊಳ್ಳಲು ಉತ್ತಮ ಅವಕಾಶಗಳಿದೆ. ನೀವು ಹೆಚ್ಚು ಗಮನ ಕೊಡಬೇಕಾಗಿರುವಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಉತ್ತಮವಾಗಿ ಮಾಡಬಹುದು. ಬದಲಾವಣೆಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಜನರೊಂದಿಗೆ ನೀವು ಹೆಚ್ಚು ಮಾತನಾಡೋಕೆ ಇಷ್ಟಪಡ್ತೀರಾ. ಅದು ಸಂತೋಷವಾಗಿರುವ ಅವಕಾಶಗಳು
ಜಾಸ್ತಿ ಇರುತ್ತೆ. ಎಸ್ ನಂತರದ ಅಕ್ಷರದ ಮಹಿಳೆಯರು ಸ್ವಲ್ಪ ವಿಶೇಷವಾಗಿ ಶಕ್ತಿವಂತರು, ಬುದ್ಧಿವಂತರು. ಈ ಮಹಿಳೆಯರು ಪುರುಷರ ಜೊತೆಗೆ ವಿಶೇಷವಾಗಿ ಸಂಬಂಧವನ್ನು ಹೊಂದಿರೋಕೆ ಸಾಧ್ಯವಾಗುತ್ತೆ. ಏಕೆಂದರೆ ಮಕರ ರಾಶಿಯ ವ್ಯಕ್ತಿಗಳಿಗೂ ಕೂಡ ಎಸ್ ಅಕ್ಷರದ ವ್ಯಕ್ತಿಗಳಿಗೂ ಕೂಡ ಈ ಸಮಯ ಸೂಕ್ತವಾಗಿ ಒಂದು ಜಾತಕದಲ್ಲಿ ಕೂಡ ಹೊಂದಾಣಿಕೆ ಸಿಗೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ಅವಕಾಶವನ್ನು ಪಡೆದುಕೊಳ್ಳೋಕೆ ಈ ಮಹಿಳೆಯ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತೆ. ಒಟ್ಟಾರೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಅದರಿಂದಾಗಿ ನೀವು ಆರ್ಥಿಕವಾಗಿ ಉತ್ತಮವಾಗಿ ಬಲಶಾಲಿ ಆಗ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ಸಮಯ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ದಯವಿಟ್ಟು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಗಮನಿಸಿ ಮತ್ತು ನಿಮ್ಮ ಇಷ್ಟ ದೇವರಿಗೆ, ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸಿ. ನೀವು ಇಷ್ಟಪಡ್ತಿರ್ತಕ್ಕಂತಹ ರಹಸ್ಯವಾದ ಮಹಿಳೆ ನಿಮ್ಮ ಕಣ್ಣಿಗೆ ಬಿದ್ದರೆ ಕೆಲವೊಂದಿಷ್ಟು ಸೂಚನೆಗಳು ಸಿಗ್ತಾ ಹೋಗುತ್ತೆ. ಅದನ್ನು ಮನಸ್ಸಿನಿಂದ ನೀವು ತಿಳಿದುಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಸಮಯ ಬದಲಾಗುತ್ತದೆ. ಈ ಸಮಯ ನಾವು ತಿಳಿಸಿರುವಂತಹ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.